ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಹಾಗೂ ಸುಲೇಪೇಟ್ ಗ್ರಾಮದ ಬಸವೇಶ್ವರ ವೃತ್ತದಿಂದ ಜಗಜೀವನ್ ರಾಮ್ ರವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮವು ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಬಸವಣ್ಣನವರ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಬಾಬು ಜಗಜೀವನ್ ರಾಮ್ ರವರ ಭವನ ಹಾಗೂ ಬಾಬು ಜಗಜೀವನ್ ರಾವ್ ರವರ ಮೂರ್ತಿ ಸಲುವಾಗಿ ಮನವಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಕಲ್ಪಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದರು. ನಾವು ಬಸವಣ್ಣನ ತತ್ವದ ಮೇಲೆ, ತಳಹದಿಯ ಮೇಲೆ ನಿಂತಿರೋದು. ನಾವು ಇಲ್ಲಿವರೆಗೂ ಸಮಾಜ ಬೆಳೆಯಬೇಕು, ಸಮಾಜ ಸಮೃದ್ಧಿ ಆಗಬೇಕು ಅನ್ನುವ ಆಶಯ ನಮ್ಮದು ಎಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಅಂತ ಹೇಳ್ತೀವಿ ನಾವು ಗ್ರೀನ್ ರೆವಲ್ಯೂಷನ್. ಈ ದೇಶದಲ್ಲಿ ಬಹಳ ಸ್ವಾತಂತ್ರ್ಯದ ನಂತರ ಕಷ್ಟ ಪರಿಸ್ಥಿತಿ ಇತ್ತು. ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಅನಾಜನ್ನ ನಾವು ಇಂಪೋರ್ಟ್ ಮಾಡತಕ್ಕಂತ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಬಹಳ ಒಂದು ಮುಂದಾಲೋಚನೆಯಿಂದ, ದಿಟ್ಟ ಅವರ ಹೆಜ್ಜೆಗಳಿಂದ ನಾವು ದೇಶದಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿನೇ ನಮಗೆ ಸಾಕಾಗುವಷ್ಟು ಅನಾಜನ ಬೆಳೀತಕ್ಕಂತ ಶಕ್ತಿ ಹೊಂದಿದ್ದೀವಿ ಅಂತಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಅದಕ್ಕೆ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳ್ತೀವಿ. ಅವರ ಜಯಂತಿಯನ್ನ ಆಚರಣೆ ಮಾಡೋ ಉದ್ದೇಶ ಏನಂತಂದ್ರೆ, ಇವತ್ತು ನಾವು ಇಲ್ಲಿ 3 ಫೋಟೋಗಳನ್ನು ಇಟ್ಟು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದು 12ನೇ ಶತಮಾನದ ಏನು ಕಲ್ಯಾಣ ಕ್ರಾಂತಿಗೆ ಏನು ಅವರ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಮತ್ತು ಬಾಬು ಜಗಜೀವನ್ ರಾಮ್. ಇವ್ರು ಯಾಕೆ ಇವರು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದ್ರೆ, ಅವರು ತಮಗಾಗಿ ತಾವು ಬದುಕಲಿಲ್ಲ, ಅವರು ಪರರಿಗಾಗಿ ಬದುಕಿದ್ರು, ಸಮಾಜದ ಒಳತಿಗಾಗಿ ಬದುಕಿದ್ರು, ಮತ್ತು ಸಮಾಜದ ಏಳಿಗೆಗಾಗಿ ಕಟ್ಟಕಡೆಯ ಮನುಷ್ಯನ ಇವತ್ತು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸ್ವಾಭಿಮಾನದ ಬದುಕನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಅವರ ತತ್ವ ಸಿದ್ಧಾಂತವನ್ನ, ಅವ್ರು ನಡೆದು ಬಂದಿರ್ತಕ್ಕಂಥ ಹಾದಿಯನ್ನ ನಾವು ಅದನ್ನ ಅನುಕರಣೆ ಮಾಡ್ತೀವಿ. ಅದನ್ನ ನಾವು ಯಾವತ್ತೂ ಕೂಡ ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಅಂತ ಒಂದು ಭಾವನೆಯನ್ನ ಮಾಡ್ತೀವಿ. ಅದಕ್ಕೆ ನಾವು ಎಲ್ಲ ಮಹಾನ್ ಪುರುಷರ ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚಿಂಚೋಳಿ ಕ್ಷೇತ್ರದ ಶಾಸಕ ಅವಿನಾಶ್ ಜಾಧವ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ಬಾಲರಾಜ್ ಗುತ್ತೇದಾರ್, ದೊಡ್ಡೇಂದ್ರ ಸ್ವಾಮಿ, ಸಮಿತಿಯ ಅಧ್ಯಕ್ಷರು ವಿನೋದ್ ಓಂಕರ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಂತೋಷ್ ರಾಥೋಡ್, ಗೋಪಾಲರಾವ್ ಕಟ್ಟಿಮನಿ, ಬಸವರಾಜ್ ಸಜ್ಜನ್, ತಾಹೇರ್ ಪಟೇಲ್, ಅತೀಶ್ ಪವಾರ್, ಆನಂದ್ ಟೈಗರ್, ಸುನಿಲ್ ಸಲ್ಗರ್, ಮಲ್ಲಿಕಾರ್ಜುನ ಪಲಾದಿ, ಮಹಾರುದ್ರಪ್ಪ ದೇಸಾಯಿ, ಮಣಿಕ್ರಾವ್ ಗುಲ್ಲಗಂಜಿ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ್ ಸುಲೇಪೇಟ್, RJ32 ಕನ್ನಡ ನ್ಯೂಸ್, ಚಿಂಚೋಳಿ.